ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್ ಮೀಟಿಂಗ್ ಆಯ್ತು, ಈಗ ಏನ್ ತೀರ್ಮಾನ ಆಯ್ತು? ಮೀಟಿಂಗು ಹೇಮಾವತಿ ನದಿಯ ನೀರನ್ನ ಏನು ನಮಗೆ ಈಗಾಗಲೇ ಅಲೋಕೇಶನ್ ಇದೆ, 25 TMC ಅಲೋಕೇಶನ್ ಜಿಲ್ಲೆಗೆ. ಅದರಲ್ಲಿ ಕುಣಿಗಲ್ ಭಾಗಕ್ಕೆ ಹೋಗ್ತಕ್ಕಂಥ 3 TMC ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಕುಣಿಗಲ್ಲಿಗೆ ಏನು ಅಲೋಕೇಶನ್ ಇದೆ ಆ ಅಲೋಕೇಶನ್ನಿನ ಚೌಕಟ್ಟಿನಲ್ಲಿ ಮಾತ್ರ ನೀರನ್ನು ತೆಗೆದುಕೊಂಡು ಹೋಗಬೇಕು, ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಅಪ್ರೂವಲ್ ಕೊಟ್ಟು ಅದಕ್ಕೆ ಹಣಕಾಸನ್ನು ಕೊಟ್ಟು ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಈ ಮಧ್ಯೆ ನಮ್ಮ ಕೆಲವರು ಶಾಸಕರು, ಅದು ಗುಬ್ಬಿ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು, ತುರುವೇಕೆರೆ ಇರ್ಬೋದು, ಈ ಶಾಸಕರು ಕೆಲವು ಪ್ರಶ್ನೆಗಳನ್ನ ಇಟ್ಟಿದ್ರು. ಅದರಲ್ಲಿ ನಮಗೆ ನಮ್ಮ ಭಾಗಕ್ಕೆ ಆ ಅಲೋಕೇಟೆಡ್ ನೀರು ಕೂಡ ಇನ್ನೂ ಬರ್ತಾ ಇಲ್ಲ. ಅದನ್ನ ನಮಗೆ ಕೊಟ್ಟು ನಂತರ ನೀವು ಈಗ ಈ ಯೋಜನೆಗಳನ್ನು ತಗೋಬೇಕು ಅಂತ ಹೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿದ್ದಾರೆ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಮಾಡಿ ಆ ಸಮಸ್ಯೆಗಳೇನು ಅವರು ಎತ್ತಿದ್ದಾರೆ ಅವುಗಳಿಗೆ ಉತ್ತರ ಕಂಡುಹಿಡಿಬೇಕು, ಯಾವ ರೀತಿ ನೀರನ್ನ ಅಲೋಕೇಟ್ ಮಾಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಮಾಡಿ ತುಮಕೂರಿಗೆ ಏನು ಕುಣಿಗಲ್ಲಿಗೆ ಹೋಗ್ತಕ್ಕಂಥ ನೀರು 388 MCFT ನೀರು ಹೋಗೋದಕ್ಕೆ ಅಷ್ಟನ್ನ ಮಾತ್ರ ಹೋಗೋ ರೀತಿಯಲ್ಲಿ ಒಂದು ಸ್ಕಾಡಾ ಅಂದ್ರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ರೆಗ್ಯುಲೇಟರಿ ಮೆಕ್ಯಾನಿಸಮ್. ಸ್ಕಾಡಾ ಅಂದ್ರೆ ರೆಗ್ಯುಲೇಟರಿ, ಎಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ನಲ್ಲಿ ನಾವು ಅದನ್ನ ನೋಡಬಹುದು, ಎಷ್ಟು ನೀರು ಹೋಗುತ್ತೆ, ನೀರು ಹೋಗೋದಿಲ್ಲ ಅಂತ. ಆ ರೀತಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಕರೆದಿದ್ರು. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾನ್ಯ ಜಯಚಂದ್ರ ಅವರು, ಷಡಕ್ಷರಿ ಅವರು, ರಂಗನಾಥ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಮತ್ತು ಕೃಷ್ಣಪ್ಪನವರು, ಸುರೇಶ್ ಕುಡ್ರು, ಸುರೇಶ್ ಬಾಬೂರವರು ಎಲ್ಲರೂ ಕೂಡ, ಮತ್ತು ನಮ್ಮ MLCಗಳು ಶ್ರೀನಿವಾಸ್ ಅವರು ಮತ್ತು ಎಲ್ಲ MLCಗಳು ಕೂಡ, ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಬಹಳ ಒಂದು ಆರೋಗ್ಯಕರವಾದಂತಹ ಚರ್ಚೆ ಆಗಿದೆ. ಎಲ್ಲರೂ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾನ್ಯ ಸಚಿವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಭರವಸೆಯ ಮೇಲೆ ಇವತ್ತು ಈ ಸಭೆ ಮುಕ್ತಾಯ. ಸರ್, ತುಮಕೂರು ಜಿಲ್ಲೆಗೆ ಎಷ್ಟು ನೀರು? ಅಲ್ಲ, ನಮಗೆ ಬರ್ತಕ್ಕಂಥದ್ದು 25 TMC. ಅದು ಒಂದೊಂದು ವರ್ಷ ಮಳೆ ಆಧರಿಸಿ ಅದು ನಮಗೆ ಅಲೋಕೇಶನ್ ಬರುತ್ತೆ. ಕೆಲವು ಟೈಮ್ನಲ್ಲಿ 25 TMCನೂ ಬರುತ್ತೆ, ಕೆಲವು ಟೈಮ್ನಲ್ಲಿ 10 TMC ಬಂದಿದೆ, 5 TMC ಬಂದಿದೆ. ಅಲ್ಲಿ ಮಳೆ ಆಗದೆ ಇದೆ. ಈಗ ಕಳೆದ ಹಿಂದೆ 2 ವರ್ಷದ ಹಿಂದೆ ಮಳೆ ಆಗಲಿಲ್ಲ ಸರಿಯಾಗಿ, 9 TMC ಬಂದಿದೆ. ಅದರಲ್ಲಿ ಎಷ್ಟು ನೀರು ನಮಗೆ ಲಭ್ಯ ಇರುತ್ತೋ ಅದರಲ್ಲಿ ಹಂಚಿಕೊಳ್ಬೇಕಾಗುತ್ತೆ. ಇದೆಲ್ಲ ಕುಡಿಯುವ ನೀರಿನ ಪ್ರಾಜೆಕ್ಟ್. ಥ್ಯಾಂಕ್ ಯು. ಪೊಲೀಸ್ ಕಸ್ಟಡಿಗೆ ತನಿಖೆ ಸಂಪೂರ್ಣ ಆಗಿಲ್ಲ ಅಂತ ಹೇಳಿ ಕಸ್ಟಡಿಗೆ ಕಸ್ಟಡಿ ಕೊಡಿ ಅಂತ ಕೇಳಿದಾರೋ ಅವ್ರು ಕೊಟ್ಟಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.